ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಎರಡನೇ ವಿಡಿಯೋಗೆ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಒಂದು ಮಲ್ಟಿ ಬ್ಯಾಗರ್ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಸ್ಟಾಕ್ಸ್ನ ನಿಮಗೆ ಹೇಳ್ತೀನಿ. ಸೊ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಅಂತ ನಾನು ಹೇಳಿದೆ, ತುಂಬ ಚಿಕ್ಕ ₹1,000 ಕೆಳಗಡೆ ಇರೋ ಕಂಪ್ನೀಸ್ನ ನಾನು ಹೇಳ್ತಾ ಇಲ್ಲ. ಸೊ ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ನಿಮಗೆ ಗ್ರೋತ್ಗೆ ತುಂಬ ಡೈವರ್ಸಿಫಿಕೇಷನ್ ಇರುತ್ತೆ, ಚೆನ್ನಾಗಿ ಗ್ರೋತ್ ಆಗ್ಬೋದು ಸ್ಟಾಕ್ಸು. ಓಕೆನಾ. ಸೊ ಮೊದಲನೇ ಕಂಪ್ನಿ ಬಂದು ವೀನಸ್ ಪೈಪ್ಸ್ ಆ್ಯಂಡ್ ಟ್ಯೂಬ್ಸ್. ಸೊ ವೀನಸ್ ಪೈಪ್ಸ್ ಆ್ಯಂಡ್ ಟ್ಯೂಬ್ಸ್ನ ನೀವು ನೋಡ್ತಾ ಇದ್ದೀರಾ. ಇದು ಒಂದು ಸ್ಟೀಲ್ ಪೈಪ್ ಸೆಕ್ಟರಲ್ಲಿ ಇರುತ್ತೆ. ಓಕೆನಾ. ಸೊ ಇದು ಹರಿಓಮ್ ಪೈಪ್ಸು, ಇವೆರಡು ಕಾಂಪಿಟೇಟರ್ಗಳು, ಅದೇ ಸೆಕ್ಟರಲ್ಲಿ ಇರೋವಂಥ ಕಾಂಪಿಟೇಟರ್ಸ್. ಸೊ ಇವತ್ತಿನ ಒಂದು ರಿಟರ್ನ್ ನೋಡಿದ್ರೆ -18 ಕ್ಲೋಸ್ ಆಗಿದೆ. ಸೊ ಮ್ಯಾಕ್ಸಿಮಮ್ ರಿಟರ್ನ್ ನೋಡಿದ್ರೆ ನೋಡಿ 505% ನಿಮಗೆ ರಿಟರ್ನ್ಸ್ ಕೊಟ್ಟಿದೆ. ಹಾಗನ್ಬಿಟ್ಟು 5 ವರ್ಷದ ಕೆಳಗ ಅಂತ ಕೇಳಬೇಡಿ. ಸೊ ಸ್ಟಾಕ್ ಲಿಸ್ಟ್ ಆಗಿರೋದೆ ಮೇ 2022ಗೆ. ಸೊ ಇವತ್ತಿಗೆ ಸರಿಸಮವಾಗಿ 2.25 ವರ್ಷ ಅಷ್ಟೇ. ಸೊ ₹333 ₹333 ಲಿಸ್ಟ್ ಆಗಿದ್ದು, ಇವತ್ತು ಸ್ಟಾಕು ಎಲ್ಲಿದೆ ನೋಡಿ. ಸೊ ಆಲ್ ಟೈಮ್ ಹೈ. ಆ್ಯಕ್ಚುಲಿ ನಿಮಗೆ 582% ರಿಟರ್ನ್ಸ್ನ ಕೊಟ್ಟಿದೆ. ಸೊ ಅಲ್ಲಿಂದ ಮತ್ತೆ ಇವಾಗ ಬಿದ್ದು ₹2,000 ಸ್ಟಾಕು ಸ್ಟ್ರಕ್ ಆಗಿದೆ. ಸೊ ಇದರದ್ದು ಕ್ರೆಡೆನ್ಷಿಯಲ್ಸ್ನ ನೋಡ್ಕೊಂಬರೋಣ ಬನ್ನಿ. ಸೊ ಸ್ಟಾಕ್ನ ಒಂದು ಕ್ರೆಡೆನ್ಷಿಯಲ್ಸಲ್ಲಿ ನಾವು ಮೇಯ್ನಾಗಿ ಏನು ನೋಡಬೇಕು, ಒಂದು ಸೇಲ್ಸ್ ನೋಡಬೇಕು, ಒಂದು OPM ಪರ್ಸೆಂಟೇಜ್ ನೋಡಬೇಕು, ಇನ್ನೊಂದು ನೆಟ್ ಪ್ರಾಫಿಟ್ನ ನೋಡಬೇಕು. ಹೌದಲ್ವಾ. ಸೇಲ್ಸು, OPM ಪರ್ಸೆಂಟೇಜು, ಇನ್ನೊಂದು ನೆಟ್ ಪ್ರಾಫಿಟ್. ಈ ಮೂರನ್ನು ನಾವು ನೋಡಿದ್ರೆ ಸ್ಟಾಕು ಯಾವ ಥರ ಪರ್ಫಾರ್ಮ್ ಮಾಡಿದೆ ಹಿಂದೆ, ಮುಂದೆ ಯಾವ ಥರ ಮಾಡ್ಬೋದು, ಈಗ ಯಾವ ಥರ ಮಾಡ್ತಾಯಿದೆ, ಇದೆಲ್ಲದನ್ನು ನಾವು ತಿಳ್ಕೊಬೋದು. ನೋಡಿ, ಇದು ಒಂದು ನಮಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸ್ಟಾಕ್ ಮೇಲೆ ನಾವು ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಲಿಕ್ಕೆ. ಓಕೆನಾ. ನಾವು ಕಳೆದ 1 ವರ್ಷದ ನೋಡಿದ್ರೆ ನೋಡಿ, 17 crores ನೆಟ್ ಪ್ರಾಫಿಟ್ ಇದ್ದಿದ್ದು 20 crores ಆಗಿದೆ. Q-on-Q 23 crores ಆಗಿದೆ ನೆಕ್ಸ್ಟ್ ಕ್ವಾರ್ಟರ್, 25 crores ನೆಕ್ಸ್ಟ್ ಕ್ವಾರ್ಟರ್, 23, 25, 28. ಸೊ ಸ್ಟಾಕಲ್ಲಿ ಪ್ರಾಫಿಟಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಇದೆ. ಆದರೂ ಯಾಕೆ ಸ್ಟಾಕು ಅಟ್ಕಾಯಿಸ್ಕೊಂಡಿದೆ ಅದನ್ನು ಮುಂದೆ ನೋಡೋಣ. ಸೊ ನೋಡೋಣ, ಇಲ್ಲಿ OPM ಪರ್ಸೆಂಟಲ್ಲಿ ಯಾವುದೇ ನಿಮಗೆ ಇಳಿಮುಖ ಇಲ್ಲ. 15 ಇದ್ದಿದ್ದು 18 ಆಗಿದೆ, 18 ಇದ್ದಿದ್ದು 19 ಆಗಿದೆ, 19 ಇದ್ದಿದ್ದು 20 ಆಗಿದೆ. ಸೊ OPMನ ಅವರು ಹಾಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಒಳ್ಳೆಯ ಸಂಗತಿ. ಸೇಲ್ಸ್ನ ಕೂಡ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಓಕೆ, 180, 90, 191, 207, 224, 240. ಸೊ ಬ್ಯಾಲೆನ್ಸ್ ಶೀಟು ತುಂಬ ಸೂಪರಾಗಿದೆ. ಓಕೆ, ಇಲ್ಲಿಗೆ ಈ ಭಾಗ ಮುಗೀತು. ಈಗ ಟೆಕ್ನಿಕಲ್ಸ್ನ ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಅಂತ. ನೋಡಿ, ಸ್ಟಾಕ್ ಲಿಸ್ಟ್ ಆದಾಗಲಿಂದ ಎಷ್ಟು ಒಳ್ಳೆ ಚೆನ್ನಾಗಿ ಒಂದು ಬುಲ್ ರನ್ ಕೊಟ್ಟಿದೆ ಈ ಫೇಸಲ್ಲಿ ಅಲ್ವಾ. ಸೊ ಇಲ್ಲಿಂದ ನಿಯರ್ಲಿ ₹1,700 ಟಚ್ ಆಗಿದ್ದು ಸ್ಟಾಕು 30% ಡೌನ್ ಸೈಡ್ನ ಬಂತು. ಓಕೆ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಿದವರು ನಿಯರ್ಲಿ ನಿಮಗೆ ₹2,000 ಹೆಚ್ಚು ಕಡಿಮೆ ₹2,250 ದಾಟ್ಕೊಂಡು ಮೇಲಕ್ಕೆ ಹೋಗಿದೆ. ಸೊ ಪೈಸೆ ಡಬಲ್ ಆಗಿದೆ. ಹೌದಲ್ವ. ಸೊ ಏನಾಗುತ್ತೆ ಈ ಸ್ಟಾಕ್ಗಳಲ್ಲಿ, ಇದು ಒಂದು ಮೈಕ್ರೋ ಕ್ಯಾಪ್ ಆಗಿರೋದ್ರಿಂದ ರಿಸಲ್ಟು 17 ಇದ್ದಿದ್ದು 25, 30 ಆದಾಗಲೂ ಕೂಡ ಒಳ್ಳೊಳ್ಳೆ ಜಂಪು ತುಂಬ ಫಾಸ್ಟಾಗಿ ಬರುತ್ತೆ. ಲಿಕ್ವಿಡಿಟಿ ಚೆನ್ನಾಗಿ ಸ್ಟಾಕಿಗೆ ಇನ್ಸೈಡ್ ಬರುತ್ತೆ. ಓಕೆನಾ. ಸೊ ನೋಡಿ, ನಿಮಗೆ ಗೊತ್ತಾಗಲಿ ಅಂತ ನಾನು ಇಲ್ಲಿ ಟ್ರೆಂಡ್ ಲೈನ್ ಹಾಕಿದ್ದೀನಿ. ಸೊ ಟ್ರೆಂಡ್ ಲೈನ್ನ ನಾವು ಸಪೋರ್ಟ್ ಟ್ರೆಂಡ್ ಲೈನ್ನ ತೊಗೊಂಡು ಹಾಕಿದ್ರೆ ಸ್ಟಾಕು ಇನ್ನೂ ಇಲ್ಲಿಗೆ ಬಂದೇ ಇಲ್ಲ. ಓಕೆ. ಸೊ ಸ್ಟಾಕು ಇಲ್ಲೇ ಸೆಟ್ಲಾಗಿದೆ. ಇದು ಒಂದು ನಮಗೆ ಗುಡ್ ನ್ಯೂಸ್ ಅಲ್ವಾ. ಸ್ಟಾಕು ನಮಗೆ ಇಲ್ಲೇ ಈ ರೇಂಜಲ್ಲೇ ಬೌಂಡಾಗಿ ಇಲ್ಲೇ ನಿಮಗೆ ಹಿಂದೆ ಮುಂದೆ ನೋಡ್ತಾ ಓಡಾಡ್ತಾ ಇದೆ. ಓಕೆ. ಈಗ ನಾವೇನು ಮಾಡಬೇಕು, ಇಂಥ ಒಳ್ಳೆ ಸ್ಟಾಕಲ್ಲಿ ಸ್ವಲ್ಪ ಝೂಮ್ ಮಾಡೋಣ. ಸ್ಟಾಕು ನೋಡಿ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್. ಇದು ಫೋರ್ತ್ ಸಪೋರ್ಟ್ ಆಗ್ತಾಯಿದೆ. ಆ್ಯಕ್ಚುಲಿ ಇಲ್ಲಿ ಬ್ರೇಕೌಟ್ ಕೊಡಬೇಕಾಗಿತ್ತು, ರಿಸಲ್ಟ್ ಬಂದಾಗ ಮೇಲೆ ಹೋಗಿತ್ತು. ಬಟ್ ಇಲ್ಲೆಲ್ಲೋ ಒಂದು ಕಡೆ ರೆಸಿಸ್ಟೆನ್ಸ್ ತೊಗೊಂಡು ಮತ್ತೆ ಡೌನ್ ಟ್ರೆಂಡಲ್ಲಿ ಬಂದಿದೆ. ಓಕೆ. ಸೊ ಇವಾಗ ಇನ್ವೆಸ್ಟ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿಂದ ಒಂದು 20% ಗೇನ್ಸ್ ಅಂತೂ ಖಂಡಿತ ಸಿಗುತ್ತೆ. ಸೊ ಯಾರಾದರೂ ಒಂದು ಮೈಕ್ರೋ ಕ್ಯಾಪು ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು, ಸ್ಟಾಕು ಈಗ ಬರೀ ₹2,000 ಲಿಸ್ಟ್ ಆಗಿದೆ, ಖಂಡಿತ ಇನ್ವೆಸ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಇದೆ. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು.
ಮುಂದಿನ ಕಂಪ್ನಿ ಬಂದು ಇ ಮುದ್ರಾ ಲಿಮಿಟೆಡ್. ಸೊ ಇ ಮುದ್ರಾ ಲಿಮಿಟೆಡ್ ನಿಮಗೇನಾದರೂ ಈ ಕಂಪ್ನಿ ಬಗ್ಗೆ ಗೊತ್ತಿಲ್ಲ ಅಂದರೆ, ಇವರು ಒಂದು ಡಿಜಿಟಲ್ ಸಿಗ್ನೇಚರ್ಸ್ನ ಒಂದು ಮ್ಯಾನೇಜ್ ಮಾಡೋ ಅಂಥ ಕಂಪ್ನಿ. ಓಕೆನಾ? ಸೊ ನೋಡಿ, ಇವತ್ತು ಇದ್ದಕ್ಕಿದ್ದಂಗೆ 5% ಜಂಪ್ ಆಗಿದೆ. ಸೊ ಇಲ್ಲಿವರೆಗೂ ಫ್ಲ್ಯಾಟ್ ರನ್ ಆಗ್ತಾ ಇದ್ದಿದ್ದು ಇವತ್ತು ಇದ್ದಕ್ಕಿದ್ದಂಗೆ ಹೆಚ್ಚು ಕಡಿಮೆ 6.29% ಜಂಪ್ ಆಗಿದೆ. ಓಕೆನಾ? ನಿಯರ್ಲಿ 45 ರುಪೀಸ್ ಜಂಪ್ ಆಗಿದೆ. ಕ್ಲೋಸಿಂಗ್ ಬೇಸಿಸಲ್ಲಿ 37ಗೆ ಬಂದು ನಿಂತಿದೆ. ಓಕೆ. ಸೊ ಇದರದ್ದು ಪಿ ರೇಷಿಯೋ ಬಂದು 80, ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಇದಕ್ಕೆ ಒಂದು ಕಾಂಪಿಟೇಟ್ರ್ ಇಲ್ಲ. ಸೊ ಇದಕ್ಕೆ ಹೈ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಓಕೆ. ಸೊ ನೀವು ನೋಡ್ಬೋದು, ಮಾರ್ಕೆಟ್ ಕ್ಯಾಪು 6.43 crores, ಅಂದರೆ 6,000 ಕೋಟಿ ಇರೋ ಒಂದು ಮಾರ್ಕೆಟ್ ಕ್ಯಾಪ್. ಓಕೆ. ಸೊ ಇದು ಒಂದು ಮೈಕ್ರೋ ಕ್ಯಾಪ್ ಕಂಪ್ನಿ. ಸೊ ಇವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ಕಂಪ್ನಿಯವರು, ಇ ಮುದ್ರಾ ಇಸ್ ಎ ಲೈಸೆನ್ಸ್ಡ್ ಸರ್ಟಿಫೈಯಿಂಗ್ ಅಥಾರಿಟಿ. ಇದು ಒಂದು ಲೈಸೆನ್ಸ್ ಸರ್ಟಿಫೈ ಮಾಡೋ ಒಂದು ಕಂಪ್ನಿ. ಓಕೆನಾ? ಸೊ ಸರ್ಟಿಫೈ ಮಾಡೋದಕ್ಕೆ ಎಲ್ಲ ಅಥಾರಿಟಿನ ಪಡ್ಕೊಂಡಿದೆ. ಲೈಸೆನ್ಸ್ಡ್ ಕಂಪ್ನಿ ಆಗಿದೆ. ಓಕೆ. ಸೊ ಯಾವುದರಿಂದ ಲೈಸೆನ್ಸ್ನ ತಗೊಂಡಿದ್ದಾರೆ? CCA, ಕಂಟ್ರೋಲರ್ ಆಫ್ ಸರ್ಟಿಫೈಯಿಂಗ್ ಅಥಾರಿಟೀಸ್. ಸೊ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂಡರಲ್ಲಿ ಬರುವ CCA ಅನ್ನೋದರಲ್ಲಿ ಇವರು ಲೈಸೆನ್ಸನ್ನು ಹೊಂದಿದ್ದಾರೆ. ಸೊ ಕಂಪ್ನಿ ಈಸ್ ಅಮಂಗ್ ದ ಟಾಪ್ ಬ್ರ್ಯಾಂಡ್ಸ್ ಇನ್ ಇಂಡಿಯಾ ಫಾರ್ ಇಶ್ಯೂಯಿಂಗ್ DSC. ಅಂದರೆ DSC ಅಂದ್ರೇನು? ಡಿಜಿಟಲ್ ಸಿಗ್ನೇಚರ್. ಓಕೆ. DSC ಅಂದರೆ ಡಿಜಿಟಲ್ ಸಿಗ್ನೇಚರ್. ಸಿ ಅಂದರೆ ನನಗೂ ಕೂಡ ಗೊತ್ತಿಲ್ಲ, ನಾನು ತಿಳ್ಕೊತೀನಿ. ಓಕೆ. ಇಶ್ಯೂಯಿಂಗ್ DSC. ಇ ಮುದ್ರಾ ಆಲ್ಸೋ ಹೋಲ್ಡ್ಸ್ ವೇರಿಯಸ್ PKI ಅಥೆಂಟಿಕೇಷನ್ ಸೆಕ್ಯೂರಿಟಿ ಸಚ್ ಆಸ್ EMAS, ಇ-ಸೈನರ್, EM-ಡಿಸ್ಕವರಿ. ಇದು ನಿಮಗೆ ಒಂದು ಫೈನಾನ್ಸ್ ಬೇಸ್ಡ್ ಕಂಪ್ನಿಗಳು ಮತ್ತು ಚಾರ್ಟರ್ಡ್ ಅಕೌಂಟ್ಸೆಂಟ್ಸ್ ಕೆಲಸ ಮಾಡೋ ಕಡೆ ಇದವೆಲ್ಲ ತುಂಬ ಉಪಯೋಗಿಸ್ತಾರೆ. ಓಕೆ. ಸೊ ಇ ಮುದ್ರಾ ಕೇಟರ್ಸ್ ಟು ಸಬ್ಸ್ಕ್ರೈಬರ್ಸ್ ಹೂ ಯೂಸ್ ಡಿಜಿಟಲ್ ಸರ್ಟಿಫಿಕೇಟ್ಸ್ ಫಾರ್ ಇನ್ಕಮ್ ಟ್ಯಾಕ್ಸಸ್. ಸೊ ಅವರ ಇ ಮುದ್ರಾ ಮತ್ತು ಅವರ ಸಬ್ಸ್ಕ್ರೈಬರ್ಗಳಿಗೂ ಡಿಜಿಟಲ್ ಸರ್ಟಿಫಿಕೇಟ್ಸ್ನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದೊಂದು B2B ಮತ್ತು B2C ಎರಡು ಸೆಗ್ಮೆಂಟಲ್ಲೂ ಈ ಕಂಪ್ನಿ ಕೆಲಸ ಮಾಡುತ್ತೆ. ಸೊ ಬಿಸ್ನೆಸ್ ವರ್ಟಿಕಲ್ಸ್ ಏನು? ಡಿಜಿಟಲ್ ಟ್ರಸ್ಟ್ ಸರ್ವೀಸ್. ಸೊ ಅದರಿಂದ 34% ಇದರದ್ದು ಸೇಲ್ಸ್ ಆಗುತ್ತೆ. ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಅಂದರೆ ಅದರಲ್ಲಿ 66% ರೆವೆನ್ಯೂ ಬರುತ್ತೆ ಕಂಪ್ನಿಗೆ. ನ್ಯೂ ಪ್ರಾಡಕ್ಟ್ ಏನು ಅಂದರೆ M-ಡಿಸ್ಕವರಿ ಅಂತ ನ್ಯೂ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಸೊ ಇಂಡಸ್ಟ್ರಿ ಮಿಕ್ಸ್ ನೋಡಿದ್ರೆ ಗೌರ್ಮೆಂಟಿಂದ 30% ರೆವೆನ್ಯೂ ಇದೆ, BFSI ಇಂದ 21%, ಪ್ರೈವೇಟ್ ಸೆಕ್ಟರ್ಸಿಂದ 48% ರೆವೆನ್ಯೂ ಇದೆ. ಜಿಯೋಗ್ರಫಿಕಲ್ಲು ಇಂಡಿಯಾದೊಳಗಡೆ 64% ಇದಕ್ಕೆ ರೆವೆನ್ಯೂ ಇದೆ. ಇಂಟರ್ನ್ಯಾಷನಲ್ಲು 36% ಡಿಪೆಂಡ್ ಆಗಿದೆ. ಓಕೆ. ಸೊ ಆರ್ಡರ್ ಬುಕ್ಕು ಫೈನಾನ್ಷಿಯಲ್ 23 1180 ಕೋಟಿ ಆರ್ಡರ್ ಬುಕ್ಕು ಇದರಲ್ಲಿ ಇದೆ. ಸೊ ಅದನ್ನು ಸರಿಯಾಗಿ ಎಕ್ಸಿಕ್ಯೂಷನ್ ಮಾಡಿದ್ರೆ ಖಂಡಿತ ಒಂದು ಪ್ರಾಫಿಟ್ ಎಲ್ಲ ಚೆನ್ನಾಗಿ ಆಗುವಲ್ಲಿ ಯಾವುದೇ ಅನುಮಾನ ಇಲ್ಲ. ಓಕೆ. ಈಗ ಕಂಪ್ನಿಯ ಒಂದು ಕ್ರೆಡೆನ್ಷಿಯಲ್ಸ್ನ ನೋಡ್ಕೊಂಬರೋಣ. ಸೊ ಈಗ ಕಂಪ್ನಿಯ ಕ್ರೆಡೆನ್ಷಿಯಲ್ಸಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ ಬ್ಯಾಲೆನ್ಸ್ ಶೀಟ್ನ ಏನೇನು ನೋಡಬೇಕು. ಒಂದು ಸೇಲ್ಸು, ಇನ್ನೊಂದು OPM, ಇನ್ನೊಂದು ನೆಟ್ ಪ್ರಾಫಿಟ್. ಸೊ ಸೇಲ್ಸ್ ನಮಗೆ ಒಂದು ವರ್ಷದ ನೋಡಿದ್ರೆ ಸೊ 80, 96, 97, 100 ಈ ಕ್ವಾರ್ಟರಲ್ಲಿ ಡಿಪ್ ಇದೆ. ಓಕೆ. ಸೊ ಅದೇ ಥರ OPM ಪರ್ಸೆಂಟೇಜು 30, 29, 25, 33, 29%ಇದೆ. ನೆಟ್ ಪ್ರಾಫಿಟ್ 16 ಇರೋದು 19 ಆಯಿತು, 19, 20, 21, 18. ಸೊ 18 ಕೋಟಿ ಏನು 16ರಿಂದ 18 ಕೋಟಿ ಜಂಪ್ ಇದೆ ಇಯರ್ ಆನ್ ಇಯರು. Q ಅಲ್ಲಿ ಡಿಪ್ ಇದೆ. ಓಕೆ. ಒಂದೊಂದು ಎಲ್ಲ ಕ್ವಾರ್ಟ್ರು ಎಲ್ಲ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದೆರಡು ಕ್ವಾರ್ಟ್ರು ಡಿಪ್ ಇರುತ್ತೆ. ಓಕೆ. ಸೊ ಓವರಾಲ್ ಪ್ರೋಗ್ರೆಸ್ ನೋಡಿದ್ರೆ ಕಂಪ್ನಿ ಪ್ರಾಫಿಟಲ್ಲಿ ಕನ್ಸಿಸ್ಟೆನ್ಸಿ ಇದೆ ಮತ್ತು ಇನ್ಕ್ರೀಸಿಂಗ್ ಟ್ರೆಂಡ್ ಕೂಡ ಕಾಣ್ತಾ ಇದೆ. ಓಕೆ. ಸೊ ಟೆಕ್ನಿಕಲ್ ಚಾರ್ಟ್ನ ನೋಡ್ಕೊಂಬರೋಣ ಬನ್ನಿ. ಸೊ ನಾನೊಂದು ಡೈಲಿ ಚಾರ್ಟ್ನ ತೊಗೊಂಡಿದ್ದೀನಿ. ಡೈಲಿ ಚಾರ್ಟ್ನ ತೊಗೊಂಡ್ರೆ ನೋಡಿ, ಸ್ಟಾಕು ಇಲ್ಲಿ ಶುರುವಾಗಿದ್ದು ದೊಡ್ಡ ಬ್ರೇಕೌಟ್ನ ಇಲ್ಲಿ ಕೊಡ್ತು. ಸೊ ನಿಯರ್ಲಿ 850 ರುಪೀಸ್ನ ಟಚ್ ಆಗಿ ಸ್ಟಾಕು ನಿಮಗೆ 20% ಡೌನ್ ಬಂದು, ಸೊ ಅಲ್ಲಿಂದ ಸಪೋರ್ಟು ರೆಸಿಸ್ಟೆನ್ಸ್ನ ತೊಗೊಂಡು ಮೇಲಕ್ಕೆ ಹೋಗಿದೆ. ಓಕೆ. ಈ ಫೇಸಲ್ಲಿ ಕನ್ಸಾಲಿಡೇಷನ್ ಆಗಿತ್ತು. ಸೊ ಯಾವಾಗ ಒಂದು ರಿಸಲ್ಟ್ ಬಿತ್ತು
ಒಂದು ಎಕ್ಸ್ಪೆಕ್ಟೇಷನ್ಸ್ನ ಮಿಸ್ ಆಯಿತು, ಆವಾಗ ಕೆಳಗೆ ಬಿದ್ದಿರೋದು. ಇಲ್ಲಿಗೆ ಬಾಟಮನ್ನು ಮಾಡಿದೆ ಸ್ಟಾಕು, ಇಲ್ಲಿಗೆ ಬಾಟಮನ್ನು ಮಾಡಿದೆ. ಸೊ ಇದು ಒಂದು ಸಪೋರ್ಟ್, ಹೌದಲ್ವಾ? ನೀವು ನೋಡಿದ್ರೆ ನೋಡಿ, ಇದು ಒಂದು ಸಪೋರ್ಟ್. ಸೊ ಇವತ್ತು ಇಲ್ಲಿಗೆ ಬೈ ಆಗಿದೆ, ಇಲ್ಲಿಂದ 5% ಜಂಪ್ ಇದೆ. ಸೊ ನಾಳೆಯಿಂದ ಕಂಟಿನ್ಯೂ ಆದರೂ ಕೂಡ ಫಸ್ಟ್ ರೆಸಿಸ್ಟೆನ್ಸು ನಿಮಗೆ 836 ರುಪೀಸಿಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೆಸಿಸ್ಟೆನ್ಸು 927 ರುಪೀಸ್ಗಿರುತ್ತೆ. ಸೊ ಇದನ್ನು ಬ್ರೇಕ್ ಮಾಡಿದ್ರೆ ನೆಕ್ಸ್ಟು ಇಲ್ಲಿಂದ ಇನ್ನೂ ಒಂದು 100-150 ರುಪೀಸು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸೊ ಯಾರಾದರೂ ಒಂದು ಡಿಫ್ರೆಂಟ್ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಇದರಲ್ಲಿ ಕಾಂಪಿಟೇಟರ್ ಇಲ್ಲದೇ ಇರೋ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಖಂಡಿತ ಈ ಸ್ಟಾಕನ್ನು ಕನ್ಸಿಡರ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಓಕೆನಾ? ಮುಂದಿನ ಸ್ಟಾಕ್ನ ನೋಡೋಣ ಬನ್ನಿ. ನೆಕ್ಸ್ಟ್ ಸ್ಟಾಕ್ ಬಂದು ಮೆಟ್ರೋ ಬ್ರ್ಯಾಂಡ್ಸ್ ಲಿಮಿಟೆಡ್. ಸೊ ಮೆಟ್ರೋ ಬ್ರ್ಯಾಂಡ್ಸ್ ಲಿಮಿಟೆಡ್ ಇವರು ಏನು ಮಾಡ್ತಾರೆ ಅಂದರೆ, ಇದು ಕೂಡ ಒಂದು ಫುಟ್ವೇರ್ ಸೆಕ್ಟರಲ್ಲಿ ಬರುತ್ತೆ. ಸೊ ನೋನ್ ಆ್ಯಸ್ ಮೆಟ್ರೋ ಶೂಸ್. ಸೊ ನೀವು ನೋಡ್ಬೋದು, ಮಲ್ಟಿ ಬ್ರ್ಯಾಂಡ್ಸ್ನ ಇವರು ರಿಟೈಲ್ ಕಂಪ್ನಿಲಿ ಸೇಲ್ ಮಾಡ್ತಾರೆ. ಓಕೆ, ಸೊ ಇದು ಮುಂಬೈಯಲ್ಲಿ ಬೇಸ್ ಆಗಿದೆ. ಇದು ಬಂದು 598 ಮೆಟ್ರೋ ಶೋರೂಮ್ಸ್ ಇದೆ. ಓಕೆ, ಸೊ 136 ಸಿಟೀಸ್ ಇಂಡಿಯಾದಲ್ಲಿ, ಹಾಗೆ ಮತ್ತು 598 ಮೆಟ್ರೋ ಶೋರೂಮ್ಸಲ್ಲಿ ಇದು ಆಪ್ರೇಟ್ ಆಗುತ್ತೆ. ಸೊ ಮಾರ್ಕೆಟ್ ಕ್ಯಾಪ್ ಬಂದು 35,000 ಮಾರ್ಕೆಟ್ ಕ್ಯಾಪು. ಪಿ ಇ ರೇಷಿಯೋ ಬಂದು ನಿಮಗೆ 131 ಪಿ ಇ ರೇಷಿಯೋ ಇದೆ. ಏನಕ್ಕೆ ಕೊಟ್ಟಿದೆ? ಸೊ ಇದರಲ್ಲಿ ಕಾಂಪಿಟೇಟರ್ಸ್ ತುಂಬ ಇದೆ. ಅದೇ ಕಾಂಪಿಟೇಟರ್ ಎಲ್ಲರಿಗಿಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸ್ಟಾಕು ಇದೇನೆ. ನೋಡಿ, 1321 ರೂಪಾಯಿ ಇದೆ. ಸೊ ಲಾಸ್ಟ್ 5 ಇಯರ್ಸ್ ಅಂದರೆ 5 ಇಯರ್ಸು ಇಲ್ಲ, ಡಿಸೆಂಬರ್ 2021 ಲಿಸ್ಟ್ ಆಗಿರೋದು, ಸುಮಾರು 3 ವರ್ಷ ಆಗಿದೆ. ನಿಮಗೆ ಸ್ಟಾಕು ಡಬಲ್ ಆಗಿದೆ, ಡಬಲ್ಗಿಂತ ಸ್ವಲ್ಪ ಕಮ್ಮಿ, 180% ಆಗಿದೆ. ಓಕೆನಾ? ಸೊ ಏನಕ್ಕೆ ಈ ಥರ ಸ್ಟಾಕ್ ಇವಾಗ ಒಂದು ಅಂಡರ್ ಪರ್ಫಾರ್ಮ್ ಮಾಡ್ತಿದೆ, ಇವಾಗ ಏನಕ್ಕೆ ಏರ್ತಿದೆ ಅಂದರೆ, ಈ ಬಡ್ಜೆಟಲ್ಲಿ ಫುಟ್ವೇರ್ಗೆ GSTನ ಸ್ವಲ್ಪ ಕಟ್ ಮಾಡಲಾಯಿತು. ರಾ ಮೆಟೀರಿಯಲ್ಸ್ದು ಸ್ಟಾಕು ಪ್ರೈಸು ಸ್ವಲ್ಪ ಈಗ ಇಳಿಕೆ ಕಂಡಿರೋದ್ರಿಂದ ಈಗ ಫುಟ್ವೇರ್ ಸೆಕ್ಟ್ರಲ್ಲಿ ಸ್ವಲ್ಪ ಚೇತರಿಕೆ ಬರ್ತಾಯಿದೆ. ಓಕೆನಾ? ಸೊ ಇದರದ್ದು ಒಂದು ಕ್ರೆಡೆನ್ಷಿಯಲ್ಸ್ನ ನೋಡ್ಕೊಂಬಂದ್ಬಿಡೋಣ ಫಟಾಫಟ್ ಅಂತ. ನೋಡಿ, ಈ ಕಂಪ್ನಿಯ ಕ್ರೆಡೆನ್ಷಿಯಲ್ಸ್ ಬ್ಯಾಲೆನ್ಸ್ ಶೀಟ್ನ ನೋಡ್ತಾ ಇದ್ದೀವಿ. ಸೇಲ್ಸ್ ಬಂದು ಒಂದು ವರ್ಷದ್ದು 583 ಸೇಲ್ಸ್ ಇದೆ, 556 ನೆಕ್ಸ್ಟು 636 ಆಗಿದೆ, ಮತ್ತು 583 ಡಿಪ್ ಆಗಿದೆ, ಈಗ 576 ಬಂದು ನಿಂತಿದೆ. ಓಕೆ, ಸೊ ಏನಕ್ಕೆ ಸೇಲ್ಸಲ್ಲಿ ಇಷ್ಟು ವ್ಯತ್ಯಾಸ ಆಗುತ್ತೆ ಅಂದರೆ, ನಮ್ಮ ಸರ್ಕಾರದ ನಿಯಮಗಳು, ಒಂದು GST ಆಗಿರ್ಬೋದು, ಇದರದ್ದು ರಾ ಮೆಟೀರಿಯಲ್ ಪ್ರೈಸು ಫ್ಲಕ್ಚುಯೇಷನ್ ಆಗೋ ಕಾರಣ. ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆದರೆ ಏನಾಗುತ್ತೆ, ಫುಟ್ವೇರ್ ಸೆಕ್ಟರು, ನಾವು ಚಪ್ಪಲಿಯ ಬೆಲೆಗಳನ್ನ ಜಾಸ್ತಿ ಮಾಡಲಿಲ್ಲ ಅಂದರೆ ಚಪ್ಪಲಿಗಳು ಜಾಸ್ತಿ ಮಾಡಿದ್ರೆ ಚಪ್ಪಲಿಗಳು ಸೇಲ್ ಆಗೋಲ್ಲ. ಸೊ ಕಮ್ಮಿನೇ ಇಡ್ತಾರೆ, ಆದರೆ ರಾ ಮೆಟೀರಿಯಲ್ ಕಾಸ್ಟು ಜಾಸ್ತಿ ಇರುತ್ತೆ. ಆಗೇನಾಗುತ್ತೆ, ಸೊ ಆಬ್ವಿಯಸ್ಲಿ ಲಾಸ್ನ ಅನುಭವಿಸುತ್ತೆ ಕಂಪ್ನಿ, ಹೌದಲ್ವಾ? ಸೊ OPM ನೀವು ನೋಡಿ ಅದೇ ಥರ 30, 32, 28, 31, 27, 31. ಸೊ ನಿಮಗೆ ಒಂದು ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಮೈನರ್ ಫ್ಲಕ್ಚುಯೇಷನ್ಸು ಇದ್ದೇ ಇದೆ. ನೆಟ್ ಪ್ರಾಫಿಟಲ್ಲಿ 94, 68 ಮತ್ತು 99, 99ಇಂದ 156 ಸೀದಾ, ಸೊ 156ಇಂದ 92. ಓಕೆ, ಸೊ ಈ ನಾನು ಹೇಳಿದ್ನಲ್ಲ, ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಸ್ಟಾಕ್, ಬಟ್ ಪ್ರಾಡಕ್ಟ್ ಪ್ರೈಸ್ ಕಮ್ಮಿನೇ ಇರುತ್ತೆ. ಆವಾಗ ಕಂಪ್ನಿಗೆ ಲಾಸ್ ಆಗೋ ಸಾಧ್ಯತೆ ಇದೆ. ಸೊ ಇದರಿಂದ ಸ್ಟಾಕು ಅಂಡರ್ ಪರ್ಫಾರ್ಮ್ ಆಗಿದೆ. ಓಕೆನಾ? ಸೊ ಇದರದ್ದು ಟೆಕ್ನಿಕಲ್ ಚಾರ್ಟ್ನ ನೋಡ್ಕೊಂಬರೋಣ. ಸೊ ನಾನೀಗ ಟೆಕ್ನಿಕಲ್ ಚಾರ್ಟ್ನ ಹಾಕಿದ್ದೀನಿ. ನೋಡಿ, ಸ್ಟಾಕು ಅಂಡರ್ 1000 ರುಪೀಸಲ್ಲಿತ್ತು. ಸೊ ಅಲ್ಲಿಂದ ಸೀದಾ ಬೂಮ್ ಆಗಿ ನಿಯರ್ಲಿ 1400 ರುಪೀಸ್ ಹತ್ತಿರ ಹೋಗಿ, ಸೊ ಆಫ್ಟರ್ ಅಲ್ಲಿಂದ ನಿಮಗೆ ಹೆಚ್ಚು ಕಡಿಮೆ 30%, ನಿಯರ್ಲಿ 40% ಸ್ಟಾಕು ಡೌನ್ ಬಂದಿದೆ. ಓಕೆ, ಸೊ ಇಲ್ಲಿ ಸ್ಟಾಕು ಫಸ್ಟ್ ಬಾಟಮ್ನ ತಗೊಂಡಿದೆ, ನೆಕ್ಸ್ಟ್ ಡಬಲ್ ಬಾಟಮ್ ಆಗಿದೆ, ತ್ರಿಬಲ್ ಬಾಟಮ್ ಆಗಿದೆ, ಈಗ 4th ಬಾಟಮ್ ಕೂಡ ಆಗಿ, ಸೊ ಇಲ್ಲಿಂದ ಸ್ಟಾಕು ಮೇಲೆ ಹೋಗೋಕ್ಕೆ ಶುರುವಾಯಿತು. ಆವಾಗ ಲಾಸ್ಟ್ ಟೈಮ್ ಎಲ್ಲಿ ರೆಸಿಸ್ಟೆನ್ಸ್ ಇತ್ತು ಅದೇ ಲೈನು ರೆಸಿಸ್ಟೆನ್ಸ್ ಆಗಿ ವರ್ಕೌಟ್ ಆಗಿ ನಿಮಗೆ ಮತ್ತೊಂದು ಶಾರ್ಟ್ ಫಾಲ್ ಆಗಿ ಒಂದು ಬ್ರೇಕೌಟು ಈ ಪಾಯಿಂಟಲ್ಲಿ ಕೊಡ್ತು. ಸೊ ಅಲ್ಲಿಂದ ಮತ್ತೆ ಸ್ಟಾಕು ಜಿಗ್ಜ್ಯಾಗ್ ಮ್ಯಾನರಲ್ಲಿ ಮೇಲಕ್ಕೆ ನಿಧಾನಕ್ಕೆ ಹೋಗ್ತಾ ಇದೆ. ಈಗ ಎಟ್ ಪ್ರೆಸೆಂಟ್ ಆಲ್ ಟೈಮ್ ಹೈ ಹತ್ತತ್ರಕ್ಕೆ ಹೋಗಿ ಮತ್ತೆ ಕೆಳಗೆ ಬಂದಿದೆ. ಅಂದರೆ ಜಾಸ್ತಿ ಏನಿಲ್ಲ, ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗೋ ಸಾಧ್ಯತೆ ನಿಧಾನಕ್ಕೆ ಖಂಡಿತ ಇದೆ. ಯಾರಾದರೂ ಒಂದು ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕು, ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಬೇಕು
ಸೊ ಒಳ್ಳೆ ರಿಟರ್ನ್ಸ್ ಬೇಕು ಅಂದರೆ ಖಂಡಿತ ಈಗ ಈ ಸ್ಟಾಕಲ್ಲಿ ಒಳ್ಳೆ ರಿಟರ್ನ್ಸ್ನ ಕೊಡ್ತಾ ಇದೆ. ಸೊ ಮತ್ತು ಇದು ಒಂದು ಯು ಪ್ಯಾಟರ್ನಲ್ಲಿ ಕೂಡ ವರ್ಕೌಟ್ ಆಗ್ತಾಯಿದೆ. ನೀವು ನೋಡಿ ಯು ಪ್ಯಾಟರ್ನ್, ಓಕೆ. ಸೊ ಯಾವಾಗ ಈ ಯು ಪ್ಯಾಟರ್ನ್ದು ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ ಅಲ್ಲಿಂದ ನಿಮಗೆ ಇನ್ನೂ ಒಳ್ಳೆ ಅಪ್ಸೈಡ್ ಮೂವ್ನ ಈ ಸ್ಟಾಕಲ್ಲಿ ನೋಡ್ಬೋದು. ಸೊ ಈ ಸ್ಟಾಕ್ನ ಇನ್ವೆಸ್ಟ್ ಮಾಡಲಿಕ್ಕೆ ಖಂಡಿತ ಕನ್ಸಿಡರ್ ಮಾಡ್ಬೋದು. ಫುಟ್ವೇರ್ ಸೆಕ್ಟರಲ್ಲಿದೆ. ಯಾರಿಗಾರು ಡೈವರ್ಸಿಫಿಕೇಷನ್ ಬೇಕು ಅಂದರೆ ಖಂಡಿತ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.